ಈ ಗಲಭೆಗಳು ಹೆಚ್ಚಾಗಿ ಆಗ್ತಾ ಇದಾವೆ ಏನು? ಕಾಂಗ್ರೆಸ್ ಸರ್ಕಾರ ಬಂದಾಗ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ, ಮತಾಂಧ ಶಕ್ತಿಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅವರು. ನಿನ್ನೆನೂ ನಾಗಮಂಗಲದಲ್ಲಿ A1 ಆರೋಪಿ ಯಾರು? ಗಣಪತಿ ಕೂಡಿಸ್ತಾವೆ. ಗಣಪತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದಿರಲ್ಲ, ಮೆರವಣಿಗೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಿರಲ್ಲ ನೀವು. A1 ಆರೋಪಿ ಗಣಪತಿಯ ಯಾರು ಆ ಮಂಡಳಿಯ ಪ್ರಮುಖರಿದ್ದಾರೆ, ಅವ್ರ ಮೇಲೆ A1 ಆರೋಪ ಮಾಡ್ತೀರಿ ನೀವು. ಪೆಟ್ರೋಲ್ ಬಾಂಬ್ ಹೋಗ್ದವ್ರು ನಿಮ್ಗೆ A1 ಅಲ್ಲ, ರಾಡ್ ತೊಗೊಂಬಂದವರು, ಮಚ್ಚು ತೊಗೊಂಬಂದವ್ರು ನಿಮ್ಗೆ A1 ಅಲ್ಲ. ನಿಮ್ಗೆ ನಾಚಿಗೆ ಮಾನ ಮರ್ಯಾದೆ ಇರಲಾರ್ದಂಥ ಒಂದು ಸರ್ಕಾರ, ಮತ್ತಿಲ್ಲ ಅಲ್ಲಿನ ಅಧಿಕಾರಿಗಳು ಭಾಳ ಎಚ್ಚರಿಕೆಯಿಂದ ಇರಬೇಕಂತ ನಾನು ಇನ್ನೂ ಹೇಳಿದ್ದೀನಿ, ಇವತ್ತು ಸ್ಪಷ್ಟಪಡಿಸ್ತೀನಿ. ನಾನು ಯಾರಿಗೋ ಪ್ಲೀಸ್ ಮಾಡ್ಲಿಕ್ಕೆ ಹೋದರೆ ಈ ಸರ್ಕಾರ ಇರೋದಿಲ್ಲ. 3-3.5 ವರ್ಷ ಆದ ನಂತರ ಅಂತೂ ಹೋಗೋದೇ ಇದು. ಮತ್ತು ದೇಶದಲ್ಲಿ ಕೋರ್ಟ್ಗಳು ಇದಾವೆ, ನಾಚಿಗೆ ಮಾನ ಮರ್ಯಾದೆ ಇದೆಯಾ ಅಲ್ಲಿಯ ಯಾರು A1 ಮಾಡಿದಾರ ಆ SP ಗೆ, ಗೃಹ ಮಂತ್ರಿಗೆ ಏನಾದರೂ ಇದೆಯಾ? A1 ಆರೋಪಿ ಗಣಪತಿ ಕೂಡಿಸ್ತಾವ. ಪಾಕಿಸ್ತಾನ ಏನಿದೆ? ಒಂದು ರೀತಿ ಇವರು ಪಾಕಿಸ್ತಾನದ ಮಾದರಿಯಲ್ಲಿ ಆಡಳಿತ ನಡೆಸಲಿಕ್ಕೆ ಹೊರಟಿದ್ದಾರೆ.